ಶಿವರಾಜ ಜಾರಕಿಹೊಳಿ ಅವರು ಇದನ್ನ ಸಮಪ್ ಮಾಡ್ತಾರೆ. ಮೊಟ್ಟ ಮೊದಲು ಹಾವೇರಿ ಶಾಸಕರಿಗೆ ಅದರಲ್ಲೂ ವಿಶೇಷವಾಗಿ ಈ ಕ್ಲೌಡ್ ಸೀಡಿಂಗ್ ಆಗಿ ನೇತೃತ್ವ ವಹಿಸಿರ್ತಕ್ಕಂಥ ಪ್ರಕಾಶ್ ಗೋಳ್ವಾಡ್ ಅವರಿಗೆ ನಮ್ಮ ಉತ್ತರ ಕರ್ನಾಟಕದ ಪರವಾಗಿ ಅಭಿನಂದನೆಯನ್ನ ಪ್ರಕಾಶ್ ಅವರು, ರುದ್ರಪ್ಪ ಲಮಾಣಿ ಅವರು, ಬಣಕಾರ್ ಅವರು, ಮಾನ್ಯ ಶಿವಣ್ಣ ಅವರು, ಮಾನ್ಯ ಮಾನೆ ಅವರು, ಮಾನ್ಯ ಪಠಾಣ್ ಅವರು, ಇವರೆಲ್ಲರೂ ಸೇರಿ ಇವತ್ತು ಕ್ಲೌಡ್ ಸೀಡಿಂಗ್ ಮುಖಾಂತರ ರೈತರಿಗೆ ಬಂದಂಥ ಈ ಬರಗಾಲದಲ್ಲಿ ಮಳೆ ತರಿಸೋದಕ್ಕೆ ಏನೊಂದು ವೈಜ್ಞಾನಿಕವಾಗಿರ್ತಕ್ಕಂಥ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಎಕ್ಸ್ಪಿರಿಮೆಂಟ್ ಇದೆ, ಸೈನ್ಸ್ ಇದೆ, ಅದನ್ನು ಬಳಕೆ ಮಾಡಿ ಇವತ್ತು ಕ್ಲೌಡ್ ಸೀಡಿಂಗನ್ನು ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಪ್ರಾರಂಭ ಮಾಡಿದ್ದೇವೆ. ಮೊನ್ನೆ ಹಾವೇರಿಯಲ್ಲಿ ನಡೆದಿರುವಂಥ ಒಂದು ಸಭೆಯಲ್ಲಿ ಪ್ರಕಾಶ್ ಗೋಳಿವಾಡ್ ಅವರು ಎಲ್ಲ ಶಾಸಕರು ನಾವು ಇದನ್ನು ಸ್ವಂತ ಖರ್ಚಿನಲ್ಲೇ ಮೋಡ ಬಿತ್ತನೆ ಪ್ರಾರಂಭ ಮಾಡ್ತಾ ಅಂತ ಹೇಳಿದ ತಕ್ಷಣದಲ್ಲೇ ಅಂದರೆ 3 ದಿನದಲ್ಲೇ ಕಾರ್ಯಗತ ಮಾಡಿದ್ದಾರೆ. ಅವರಿಗೆ ಎಲ್ಲ ಶಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ನಮ್ಮ ಹಿರಿಯರಾದ ಎಚ್ ಕೆ ಪಾಟೀಲ್ ಅವರು ಹೇಳಿದಂಗೆ ಇದು ಸರ್ಕಾರದ ಕಾರ್ಯಕ್ರಮ ಆಗೋದು. ಎಂಟೈರ್ ರಾಜ್ಯದಲ್ಲಿ ಇವತ್ತು ಮಳೆ ಅವಶ್ಯಕತೆ ಇದೆ. ಅದನ್ನು ಮೋಡ ಬಿತ್ತನೆ ಸರ್ಕಾರ ಪ್ರಿಯಾರಿಟಿ ಮೇಲೆ ಹೋಗ್ಬೇಕಂತ ನಾನು ಕೂಡ ಸಿ ಎಂ ಅವ್ರ ಗಮನಕ್ಕೆ ತರ್ತೀವಿ. ಇದನ್ನು ಆಗಿದ್ದು ಹಾವೇರಿಯಿಂದ ಪ್ರಾರಂಭ ಆಗಿ ಇಡೀ ರಾಜ್ಯಕ್ಕೆ ಬರಲಂತ ನಾನು ಕೂಡ ಹಾರೈಸ್ತೇನೆ. ಮತ್ತು ಇವತ್ತಿನ ಏನು ಮೋಡ ಬಿತ್ತನೆ ಯಶಸ್ವಿ ಆಗಲಿ, ರೈತರಿಗೆ ಅನುಕೂಲ ಅಂತ ಕೂಡ ನಾನು ಇಚ್ಛೆಯನ್ನು ವ್ಯಕ್ತ ಮಾಡ್ತೇನೆ. ಮತ್ತೊಮ್ಮೆ ಅವರಿಗೆ ಎಲ್ಲರೂ ಕೂಡ ಅಭಿನಂದನೆ. ಮೋಡ ಬಿತ್ತನೆಯ ವಿಶೇಷ ವಿಮಾನ ಈ ತಿಂಗಳ ಪೂರ್ತಿ ಹುಬ್ಬಳ್ಳಿಯಲ್ಲೇ ಇರ್ತದೆ. ಯಾವತ್ತು ಮೋಡಗಳು ರೈನ್ ಬೇರಿಂಗ್ ಕ್ಲೌಡ್ಸ್ ಅಂತ ಹೇಳ್ತಾರೆ. ಎಲ್ಲ ಕ್ಲೌಡ್ಸ್ಗೂ ಸೀಡ್ ಮಾಡೋಕ್ಕೆ ಬರೋದಿಲ್ಲ. ತೇವಾಂಶ ಇರ್ತಕ್ಕಂಥ ಮೋಡಗಳು ಸಿಕ್ಕಾಗ ನಮಗೆ ವಿಜ್ಞಾನಿಗಳು ಯಾವಾಗ ಮಾಡೋದು ಹೇಳ್ತಾರೆ. ಈ ತಿಂಗಳ ಪೂರ್ತಿ ನಾವು ಅದರ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ನಾವು ಎಲ್ಲ 6 ಜನ ಶಾಸಕರು ಮತ್ತು ನಮ್ಮ MP ಕ್ಯಾಂಡಿಡೇಟ್ ಆನಂದವರು ನಾವೆಲ್ಲ ಏನು ನಿರ್ಧಾರ ಮಾಡಿದ್ದೀವಿ, ಮೊದಲು 3 ದಿವಸ ಮೋಡ ಇದ್ದಾಗ ಪ್ರಯತ್ನ ಮಾಡೋಣ, ಮತ್ತೆ ಮುಂದೆ ಅವಶ್ಯಕತೆ ಬಂದರೆ ಮತ್ತೆ ನಾವೆಲ್ಲ ದುಡ್ಡು ಹಾಕಿ ನಾವು ಮುಂದುವರೆಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಸುಮಾರು ಒಂದು ತಾಸಿಗೆ 15 ಲಕ್ಷ ರೂಪಾಯಿವರೆಗೂ ಖರ್ಚು ಬರುತ್ತೆ. ಏನು ತೀರ್ಮಾನ ತಗೊಂಡ್ರು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಸೇರ್ಕೊಂಡು ನಾವು ಕೂಡ ರೈತರ ನಮಗೆ ಹೋಗಿ ನಾವು ಮೋಡ ಬಿತ್ತನೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಮುಂದುವರಿಸ್ತೇವೆ. ಇವತ್ತು ಒಂದು ಟ್ರಯಲ್ ಇದೆ. ಎಲ್ಲ ವ್ಯವಸ್ಥೆ ಇವತ್ತೇನು ನಾವು ಕೇಳಿದ್ವಲ್ಲ, ವೇವ್ಸ್ ಎಲ್ಲ ನಮ್ಮ ಕಡೆ ಇದೆ. ಈಗ ಇಲ್ಲಿ ಬಿತ್ತಿದ್ರು ಕೂಡ ನಮಗೆ ಮಳೆ ಆಗ್ಬೋದು. ಅದಕ್ಕೊಂದು ಆಶಾಭಾವನೆ ನಮಗಿದೆ. ಅಕಸ್ಮಾತ್ ಅದು ಆಗದೆ ಇದ್ರೆ ಮತ್ತೆ ನಾವು ಕೂಡ ಆದ ಪ್ರಯೋಗನ ಮಾಡ್ಬೇಕಾಗಿತ್ತು. 1 ತಿಂಗಳ ಫ್ಲೈಟ್ ಇಲ್ಲೇ ಇರ್ತದೆ. ಅದಕ್ಕೆ ನಾವು ಧಾರವಾಡ ಜಿಲ್ಲೆಯವರು ಅದಕ್ಕೆ ಸಜ್ಜಿದ್ದೇವೆ. ಗದಗ ಜಿಲ್ಲೆಯನ್ನ ಅನಿವಾರ್ಯ ಎಲ್ಲ ಶಾಸಕರು ಸೇರ್ ಮಾಡ್ತಾರೆ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇಡೀ ಉತ್ತರ ಕರ್ನಾಟಕದಲ್ಲಿ ರೈತರು ಮುಂಗಾರು ಬೆಳೆಗಳು ಹಾಳಾಗುತ್ತೆ. ಅದ್ರ ಸಲುವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಪರಮೇಶ್ವರ್ ಸಾಹೇಬ್ ಕಂದಾಯ ಸಚಿವರಾಗಿ ಡಿಸಾಸ್ಟರ್ ಮೂಲಕ ಮಾಡಬಹುದು, ಅಥವಾ RDPR ಇಲಾಖೆಯಿಂದ ಮಾಡಬಹುದು, ಅಥವಾ ಕೃಷಿ ಇಲಾಖೆಯಿಂದ ಮಾಡಬಹುದು. ಅದಕ್ಕೆ 2017 ನಮ್ಮ ಇಲ್ಲೇ ಹುಬ್ಬಳ್ಳಿಯಲ್ಲೇ ಮಾಡಿದ್ವಿ. ಅಂತ ಸಂದರ್ಭದಲ್ಲಿ ನವಳಂದಾಗ ಇದಕ್ಕೆ ಮೋಡ ಬಿತ್ತನೆ ಮಾಡಿದ್ದಕ್ಕೆ ದೊಡ್ಡ ಮಳೆ ಆಯ್ತು ಅಂತ ಮಾಡಿ ದೊಡ್ಡ ಪ್ರಚಾರ. ಇದೊಂದು ಒಳ್ಳೆ ಕಾರ್ಯಕ್ರಮ. ನನಗಂತೂ ಬಹಳ ವಿಶ್ವಾಸ ಇದೆ. ಮೋಡ ಬಿತ್ತನೆಯಿಂದ 100ಕ್ಕೆ 100 ಮಳೆ ಆಗುತ್ತೆ. ಇವತ್ತು ಬೇಕಾದ್ರೆ ನೋಡಿ, ನಿಮ್ಗೆ ಇವತ್ತ ಟ್ರಯಲ್ ಗೊತ್ತಾಗುತ್ತೆ. ನಿಮ್ ತಲೆಯಾಗ ಒಂದು ಪ್ರಶ್ನೆ ಮಾಡಿದ್ರೆ ಡೆಲಿಗೇಷನ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀವಿ. ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೂ ಕೇಂದ್ರದಿಂದ ಏನು ಸಹಾಯ ಮಾಡಕ್ ಸಾಧ್ಯ ಇದ್ರೆ ನೀವು ಮಾಡ್ರಿ ಅಂತ ಒತ್ತಾಯ ಮಾಡ್ತೀವಿ. ನಮ್ಮ ಮೊನ್ನೆ ಅದಕ್ಕೆ ಒಂದು ಲೆಟರ್ ಕೊಟ್ಟ ಹೇಳಿಬಿಟ್ಟು ಸೀದಾ ಸಭೆಯಲ್ಲಿ ಕೊಟ್ಟಾಗ ಎಲ್ಲರೂ ಕೂಡ ಚರ್ಚೆ ಮಾಡಿವಿ. ನಾವು ಕೂಡ ನಮ್ಮ ಜಿಲ್ಲೆ ಎಲ್ಲಾ ಶಾಸಕರು ಕೂಡ ಮಾತಾಡ್ಕೊಂಡು ಆ ತೀರ್ಮಾನಕ್ಕೆ ಬರ್ತೀವಿ.